ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಯು ಆಲ್ ಇನ್ ಟು ದ ಕ್ಯಾಟ್ ಡಿಸೈನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನಿಂದ ನಾವು ಮಲ್ಟಿ ಆಕ್ಸಿಸ್ ಕ್ಲಾಸಸ್ಸನ್ನು ಡಿಸ್ಕಷನ್ ಮಾಡ್ಕೊತಾ ಹೋಗೋಣ. ಇದು ಕ್ಲಾಸ್ ನಂಬರ್ 1. ಇವತ್ತಿನ ಕ್ಲಾಸಲ್ಲಿ ಮಲ್ಟಿ ಆಕ್ಸಿಸ್ಗೆ ಬೇಕಾಗಿರುವಂತಹ ಮಾಡೆಲನ್ನು ನಾವು ಹೇಗೆ ಡಿಸೈನಿಂಗ್ ಮಾಡೋದಂತೇಳಿ ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡ್ಕೊತಾ ಹೋಗೋಣ. ಓಕೆ, ಸೊ ನೋಡಿ ಸ್ನೇಹಿತರೆ, ಇಲ್ಲಿ ಕಾಣ್ತಾ ಇರುವಂತಹ ಈ ಒಂದು ಮಾಡೆಲ್ ನಾವು ಇವತ್ತು ಡಿಸೈನಿಂಗ್ ಮಾಡೋಣ. ಅದೇ ರೀತಿ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ನಾವು ಪ್ರೋಗ್ರಾಮಿಂಗನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ಫಸ್ಟ್, ಯಾಕಂದರೆ ಈ ಮಲ್ಟಿ ಆಕ್ಸಿಸ್ ಮಾಡೆಲ್ಸ್ ನಮಗೆ ಎಲ್ಲಿ ಅವೈಲೇಬಲ್ ಇರೋಂಗಿಲ್ಲ, ಸೊ ಅದಕ್ಕೆ ನಾನು ಓನಾಗಿ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ, ರೈಟ್. ಸೊ ಹಾಗಾದರೆ ಫಸ್ಟಿಗೆ ಫೈಲಲ್ಲಿ ಹೋಗ್ತಾ ಇದ್ದೀನಿ. ಫೈಲಲ್ಲಿ ಹೋಗಿ ಸೊ ಒಂದು ಹೊಸ ವಿಂಡೋವನ್ನು ಓಪನ್ ಮಾಡ್ಕೊತೀನಿ. ಸೊ ಪ್ರಿವಿಯಸ್ ಇದನ್ನು ಡೋಂಟ್ ಸೇವ್ ಕೊಡ್ತಾ ಇದ್ದೀನಿ. ಓಕೆ, ಸೊ ಈ ರೀತಿ ಮಾಸ್ಟರ್ ಕ್ಯಾಮ್ ಓಪನ್ ಆಗುತ್ತೆ ನಿಮ್ಮ ಕಂಪ್ಯೂಟ್ರಲ್ಲಿ. ಸೊ ಮಾಸ್ಟರ್ ಕ್ಯಾಮ್ ಓಪನ್ ಆದಾಗ ನೀವೇನು ಮಾಡಬೇಕಂದ್ರೆ ವ್ಯೂವಲ್ಲಿ ಹೋಗಿ ಸೊ ಇಲ್ಲಿ ಶೋ ಆಕ್ಸಿಸ್ ಆ್ಯಂಡ್ ಶೋ ಜಾಮೆಟ್ರಿ ಏನಿದೆಯಲ್ಲ ಇವೆರಡನ್ನ ಆನ್ ಮಾಡಿ. ಸೊ ಯಾಕಂದರೆ ನಮಗೆ ಒರಿಜಿನ್ ಪಾಯಿಂಟ್ ಮತ್ತು XYZ ಡೈರೆಕ್ಷನ್ ಯಾವ ಕಡೆ ಇದೆ ಅಂತೇಳಿ ನಮಗೆ ಗೊತ್ತಾಗಬೇಕು. ಸೊ ಇದಾದಮೇಲೆ ಈ ರೀತಿ ಐಸೋಮೆಟ್ರಿಕ್ ವ್ಯೂವಲ್ಲಿ ಫಿಕ್ಸ್ ಮಾಡಿ. ನೋಡಿ, XYZ ಡೈರೆಕ್ಷನ್ ನಮಗೆ ಕಾಣ್ತಾ ಇದೆ. ಸೊ ಇವಾಗ ಸಾಲಿಡಲ್ಲಿ ಹೋಗ್ತಾ ಇದ್ದೀನಿ. ಶೇಪ್ಸಲ್ಲಿ ಸಿಲಿಂಡರ್ ಇದೆಯಲ್ಲ, ಸೊ ಸಿಲಿಂಡರನ್ನು ಸೆಲೆಕ್ಷನ್ ಮಾಡಿ. ಸೊ ಸಿಲಿಂಡರ್ ಸೆಲೆಕ್ಟ್ ಆದಮೇಲೆ ನಮಗೆ ಸಿಲಿಂಡರ್ ಪ್ರಾಪರ್ಟೀಸ್ ಬಾರಲ್ಲಿ ಇಲ್ಲಿ ಡೈಮೆನ್ಷನ್ಸನ್ನು ನಾವು ಇವಾಗ ಕೊಡೋಣ. ಸೊ ರೇಡಿಯಸ್ ಕೇಳ್ತಾ ಇದೆ. ರೇಡಿಯಸ್ ಬಂದು ನಾನು 25 ಮಿಲಿಮೀಟರ್ಸ್ ತಗೊತಾ ಇದ್ದೀನಿ. ಅದೇ ರೀತಿ ಹೈಟ್ ಇದೆ. ಸೊ ಹೈಟ್ ಬಂದು ನಾವು ಒಂದು 300 ಮಿಲಿಮೀಟರ್ಸನ್ನು ತಗೊಳೋಣ. ರೇಡಿಯಸ್ 25 ತಗೊಂಡಿನಿ, ಹೈಟ್ 300. ಅದೇ ರೀತಿ ಎಂಡ್ ಬಂದು 360 ಡಿಗ್ರಿ ಇರ್ಬೇಕು ನಮಗೆ, ರೈಟ್. ಅದೇ ರೀತಿ ಆಕ್ಸಿಸ್ ಆಫ್ ಕಂಟ್ರೋಲ್ ಬಂದು ಎಕ್ಸ್ ಆಕ್ಸಿಸ್ ಸೆಲೆಕ್ಷನ್ ಮಾಡಿ, ಡೈರೆಕ್ಷನ್ ಬಂದು ಸೆಲೆಕ್ಟೆಡ್ ಸೈಡನ್ನು ಸೆಲೆಕ್ಷನ್ ಮಾಡಿ. ಇದಾದಮೇಲೆ ನಮ್ಮ ಒರಿಜಿನ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿದರೆ ನಾವು ಇಲ್ಲಿ ಕೊಟ್ಟಿರುವಂತಹ ವ್ಯಾಲ್ಯೂಸನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ನಮಗೆ ಒಂದು ಸಿಲಿಂಡರ್ ಅನ್ನೋದು ಡ್ರಾ ಆಗಿ ಬರುತ್ತೆ. ಸೊ ನೋಡ್ಬೋದು 300 ರೇಡಿಯಸ್ 25ಗೆ ಒಂದು ಸಿಲಿಂಡರ್ ಡ್ರಾ ಆಗಿ ಬಂದಿದೆ. ಸೊ ಇದರ ಮೇಲೆ ನಾವು ಏನಿದೆಯಲ್ಲ ಪ್ರೊಫೈಲನ್ನು ಕ್ರಿಯೇಟ್ ಮಾಡೋಣ. ಪ್ರೊಫೈಲ್ ತುಂಬ ಸಿಂಪಲ್ ಆಗಿರುತ್ತೆ. ಫಸ್ಟ್ ನಾನು ವೈರ್ ಫ್ರೇಮಲ್ಲಿ ಹೋಗ್ತಾ ಇದ್ದೀನಿ. ಅದೇ ರೀತಿ ಇಲ್ಲಿ ಶೇಪ್ಸ್ ಒಳಗಡೆ ನಮಗೆ ಹೆಲಿಕ್ಸ್ ಅಂತೇಳಿ ಒಂದು ಆಪ್ಷನ್ಸ್ ಇರುತ್ತೆ, ಅದನ್ನು ಸೆಲೆಕ್ಷನ್ ಮಾಡ್ಕೊಳ್ಬೇಕು ನೀವು. ಸೊ ಫಸ್ಟ್ನೇ ಸ್ಟೆಪ್ ಬಂದು ಪ್ಲೇನನ್ನು ಚೇಂಜ್ ಮಾಡಿ. ಈ ಹೆಲಿಕ್ಸ್ ನೋಡಿ ನಮಗೆ ಪ್ಲೇನ್ ಬೇರೆ ಥರ ಇದೆ. ಸೊ ಅದಕ್ಕೆ ಕನ್ಸ್ಟ್ರಕ್ಷನ್ ಪ್ಲೇನಲ್ಲಿ ಹೋಗಿ ಸೊ ಬಾಟಮಲ್ಲಿರುತ್ತೆ, ಇಲ್ಲಿ ರೈಟ್ ಕ್ಲಿಕ್ ಮಾಡಿ. ಅಂದರೆ ಈ ಒಂದು ಹೆಲಿಕ್ಸ್ ನಮಗೆ ರೈಟ್ ಸೈಡಲ್ಲಿ ಈ ರೀತಿ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ಇದಾದಮೇಲೆ ಇಲ್ಲಿ ನಮಗೆ ಈ ರೇಡಿಯಸ್ಗೆ ನೋಡಿ ಇರ್ತಾ ಸಿಂಬಲ್ ಬರಬೇಕು. ಆ ಒಂದು ಸರ್ಕಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದಾದಮೇಲೆ ಇಲ್ಲಿ ನಾನು ಆಲ್ರೆಡಿ ವ್ಯಾಲ್ಯೂಸ್ ಕೊಟ್ಟಿದ್ದೀನಿ, ಅದಕ್ಕೆ ಆಟೋಮೆಟಿಕ್ ತೋರಿಸ್ತಾ ಇದೆ. ನೀವು ಇದೇ ವ್ಯಾಲ್ಯೂಸನ್ನು ಕಾಪಿ ಮಾಡಿ. ರೇಡಿಯಸ್ 25, ಹೈಟ್ 200, ರೆವಲ್ಯೂಷನ್ ಆ್ಯಂಡ್ ಪಿಚ್, ರೈಟ್. ಇದಾದಮೇಲೆ ಕೌಂಟರ್ ಕ್ಲಾಕ್ ವೈಸನ್ನು ಸೆಲೆಕ್ಷನ್ ಮಾಡಿ. ಕ್ಲಾಕ್ ವೈಸ್ ಬೇಡ, ಕೌಂಟರ್ ಕ್ಲಾಕ್ ವೈಸನ್ನು ಸೆಲೆಕ್ಷನ್ ಮಾಡಿ. ಸೊ ಈ ರೀತಿ ನಮಗೆ ಹೆಲಿಕ್ಸ್ ಅನ್ನೋದು ನಮ್ಮ ಸಿಲಿಂಡರ್ ಮೇಲೆ ಕ್ರಿಯೇಟ್ ಆಗಿ ಬರುತ್ತೆ. ದೆನ್ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಓಕೆ, ಸೊ ಇದು ನಿಮಗೆ ಸ್ವಲ್ಪ ವಿಸಿಬಲ್ ಆಗ್ತಾ ಇಲ್ಲ ಅಂದರೆ ಇದಕ್ಕೆ ಕಲರ್ ಆ್ಯಂಡ್ ಥಿಕ್ನೆಸ್ ಕೂಡ ನೀವು ಚೇಂಜಸ್ ಮಾಡ್ಬೋದು. ಸೊ ಇದನ್ನು ಟಾಪ್ ವ್ಯೂವಲ್ಲಿ ಟಾಪ್ ವ್ಯೂ ಸೊ ಈ ರೀತಿ ನೀಟಾಗಿ ಫಿಕ್ಸ್ ಮಾಡಿ ಸ್ನೇಹಿತರೆ. ಸೊ ಇದಾದಮೇಲೆ ಇದನ್ನು ಸೆಲೆಕ್ಷನ್ ಮಾಡ್ಕೊತೀನಿ. ಹೋಮಲ್ಲಿ ಹೋಗಿ ಸೊ ನಾನು ಕಲರನ್ನು ಚೇಂಜ್ ಮಾಡ್ತಾ ಇದ್ದೀನಿ. ಓಕೆ, ಇದು ಸ್ವಲ್ಪ ನಮಗೆ ಹೈಲೈಟ್ ಆಗಿ ಕಾಣ್ತಾ ಇದೆ. ಸೊ ಇದಾದಮೇಲೆ ಇದರ ಥಿಕ್ನೆಸ್ ಆಗಿ ನಾನು ಹೋಮಲ್ಲಿ ಹೋಗಿ ಸ್ವಲ್ಪ ಇದರ ವಿಡ್ತ್ ಕೂಡ ಜಾಸ್ತಿ ಮಾಡ್ಕೊತಾ ಇದ್ದೀನಿ. ಓಕೆ, ಸೊ ಇವಾಗ ನೆಕ್ಸ್ಟ್ ಇದೇ ರೀತಿ ನಾವು ಇನ್ನೊಂದು ಕಾಪಿ ಮಾಡ್ಕೊಬೇಕು. ಸೊ ಅದಕ್ಕಂತೇಳಿ ನಾನು ಏನು ಮಾಡ್ತೀನಿ, ಟ್ರಾನ್ಸ್ಫಾರ್ಮಲ್ಲಿ ಹೋಗ್ತೀನಿ. ಇಲ್ಲಿ ಟ್ರಾನ್ಸ್ಲೇಟನ್ನು ಸೆಲೆಕ್ಷನ್ ಮಾಡ್ಕೊತೀನಿ ನಾನು ಇವಾಗ. ಸೊ ನೋಡಿ ಸ್ನೇಹಿತರೆ, ಟ್ರಾನ್ಸ್ಲೇಟ್ ಸೆಲೆಕ್ಷನ್ ಆದಮೇಲೆ ಈ ಒಂದು ಹೆಲಿಕ್ಸನ್ನು ಸೆಲೆಕ್ಷನ್ ಮಾಡ್ಕೊಂಡು ಎಂಡ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಫಸ್ಟ್ ಮೆಥಡಲ್ಲಿ ಮೂವ್ ಮಾಡೋಣ ಸ್ನೇಹಿತರೆ. ಒಂದು 25 mm ಮೂವ್ ಮಾಡೋಣ ನಾವು ಇದನ್ನು. ಸೊ ಅದಕ್ಕೆ ಮೂವ್ ಸೆಲೆಕ್ಷನ್ ಮಾಡ್ಕೊಂಡು ಎಕ್ಸ್ ಡೈರೆಕ್ಷನಲ್ಲಿ 25 mm ಸ್ವಲ್ಪ ಒಳಗಡೆ ಮೂವ್ ಮಾಡೋಣ, ಯಾಕಂದರೆ ಪೂರ್ತಿ ಎಡ್ಜಿಗಿದೆಯಲ್ಲ. ಸೊ ಅದಕ್ಕೆ ಒಂದು ಸ್ವಲ್ಪ 25 mm ನಾನು ಇನ್ಸೈಡ್ ಮೂವ್ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ಅಗೇನ್ ಅದನ್ನೇ ಸೆಲೆಕ್ಷನ್ ಮಾಡ್ಕೊತೀನಿ. ಎಂಡ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಕಾಪಿಯನ್ನು ಸೆಲೆಕ್ಷನ್ ಮಾಡ್ಕೊತೀನಿ. ಕಾಪಿ ಸೆಲೆಕ್ಷನ್ ಮಾಡಿ ಇಲ್ಲಿ ಎಕ್ಸಲ್ಲಿ 15 mm 15 mmಗೆ
ಇನ್ನೂ ಒಂದು ನಾನು ಕಾಪಿ ಮಾಡ್ಕೊತೀನಿ, ರೈಟ್. ಸೊ ದೆನ್ ಮೌಸ್ನ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಯರ್ ಕಲರ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಎರರ್ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ಇಲ್ಲಿ ನಾವೆರಡು ಕಾಪಿ ಮಾಡಿದ್ವಲ್ಲ, ಸೊ ಇವೆರಡು ನಾವು ಇವಾಗ ಲೈನ್ ಯೂಸ್ ಮಾಡ್ಕೊಂಡು ಜಾಯಿಂಟ್ ಮಾಡೋಣ. ವೈರ್ ಫ್ರೇಮಲ್ಲಿ ಹೋಗ್ತಾ ಇದ್ದೀನಿ, ಈ ಲೈನ್ ಎಂಡ್ ಪಾಯಿಂಟನ್ನು ಸೆಲೆಕ್ಷನ್ ಮಾಡ್ಕೊತೀನಿ ನಾನು ಇವಾಗ. ಸೊ ಫಸ್ಟ್ ಪಾಯಿಂಟ್ ಆ್ಯಂಡ್ ಸೆಕೆಂಡ್ ಪಾಯಿಂಟನ್ನು ಜಾಯಿಂಟ್ ಮಾಡಿ, ಅದೇ ರೀತಿ ಇನ್ನೂ ಒಂದು ಸೈಡ್, ಸೊ ಒಂದು ಸೈಡ್ ನಾವು ಜಾಯಿಂಟ್ ಮಾಡಿದ್ವಿ, ಸೊ ಇನ್ನೊಂದು ಸೈಡಲ್ಲಿ ಕೂಡ ಅದೇ ರೀತಿ ಸೇಮ್ ಎರಡು ಲೈನನ್ನು ಸೆಲೆಕ್ಷನ್ ಮಾಡ್ಕೊಂಡ್ರೆ ಜಾಯಿಂಟ್ ಆಗುತ್ತೆ. ಸೊ ದೆನ್ ನೀಟಾಗಿ ಫಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇಲ್ಲಿ ವೈರ್ ಫ್ರೇಮ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ಸೇಮ್ ಇದರ ಒಂದು ಕಲರ್ ಆ್ಯಂಡ್ ಇದರ ಒಂದು ಥಿಕ್ನೆಸ್ಸನ್ನು ನಾನು ಜಾಸ್ತಿ ಮಾಡ್ತೇನೆ. ಯಾಕಂದರೆ ನಾವು ಇವಾಗ ಲೈನ್ ಡ್ರಾ ಮಾಡಿದ್ದೀವಲ್ಲ, ಅದು ಸ್ವಲ್ಪ ಥಿಕ್ನೆಸ್ ಚೇಂಜ್ ಇದೆ ಅದಕ್ಕೆ. ಸೊ ಸೇಮ್ ಕಲರ್ ಆ್ಯಂಡ್ ಥಿಕ್ನೆಸ್. ಸೊ ಇದು ನಮಗೆ ಮೇನ್ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಇಲ್ಲಿ ತನಕ ನಿಮಗೆ ಈಸಿಯಾಗಿ ಕ್ರಿಯೇಟ್ ಆಗಿ ಬರುತ್ತೆ. ಸೊ ಇವಾಗ ನಾವು ಇದನ್ನು ಸ್ಪ್ಲಿಟ್ ಮಾಡ್ಕೊಬೇಕು. ನಾವು ಈ ಒಂದು ಹೆಲಿಕ್ಸ್ ಇದೆ ಅದನ್ನು ಸ್ಪ್ಲಿಟ್ ಮಾಡ್ಕೊಬೇಕು. ಅದಕ್ಕಂತೇಳಿ ನಾನು ಮಾಡೆಲ್ ಪ್ರಿಪರೇಷನಲ್ಲಿ ಹೋಗ್ತೀನಿ. ಸೊ ನಮಗೆ ಸ್ಪ್ಲಿಟ್ ಸಾಲಿಡ್ ಫೇಸಸನ್ನು ಸೆಲೆಕ್ಷನ್ ಮಾಡ್ಕೊಬೇಕು. ಸೊ ನೋಡಿ ಸ್ನೇಹಿತರೆ, ಇಲ್ಲಿ ಗೈಡ್ ಮಾಡುತ್ತೆ, ಇದು ಹೆಂಗೆ ಗೈಡ್ ಮಾಡುತ್ತಲ್ಲ ಅದೇ ರೀತಿ ಹೋಗ್ಬೇಕು. ಸೆಲೆಕ್ಟ್ ಎ ಫೇಸ್ ಟು ಸ್ಪ್ಲಿಟ್ ಅಂತ ಹೇಳ್ತಾ ಇದೆ, ಅಂದರೆ ಸಾಲಿಡ್ ಫೇಸನ್ನು ನಾವು ಸೆಲೆಕ್ಷನ್ ಮಾಡ್ಕೊಬೇಕು. ನಾವು ಇವಾಗ ಸಾಲಿಡ್ ಫೇಸ್ ನೀಟಾಗಿ ಸೆಲೆಕ್ಷನ್ ಮಾಡಿ ಇಲ್ಲಿ ರಿಮೂವ್ ಹಿಸ್ಟ್ರಿಯನ್ನು ಸೆಲೆಕ್ಷನ್ ಮಾಡ್ಕೊಬೇಕು. ನೆಕ್ಸ್ಟ್ ಸೆಲೆಕ್ಟ್ ಎ ವೈರ್ ಫ್ರೇಮ್ ಅಂತ ಹೇಳ್ತಾ ಇದೆ, ರೈಟ್. ಸೊ ವೈರ್ ಫ್ರೇಮ್ ನೀಟಾಗಿ ಎಲ್ಲವೂ ಸೆಲೆಕ್ಷನ್ ಮಾಡಿ, ನಾವು ಅಲ್ಲಿ ಜಾಯಿಂಟ್ ಮಾಡಿದೀವಲ್ಲ ಆ ಲೈನ್ ಕೂಡ ಸೆಲೆಕ್ಷನ್ ಇರಬೇಕು. ಪ್ರತಿಯೊಂದು ವೈರ್ ಫ್ರೇಮ್ ಸೆಲೆಕ್ಟ್ ಆದಮೇಲೆ ಎಂಡ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ರೆಡ್ ಮಾರ್ಕ್ ಬರ್ಬೇಕು. ನಮಗೆ ರೆಡ್ ಮಾರ್ಕ್ ಬಂದಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಸೊ ನೋಡಿ ಈ ಥರ ಡಾಟ್ ಡಾಟ್ ಬಂದರೆ ನಮಗೆ ಸ್ಪ್ಲಿಟ್ ಆಗಿದೆ ಅಂತೇಳಿ ಇದರ ಒಂದು ಮೀನಿಂಗ್. ಸೊ ಇವಾಗ ಫುಲ್ ಪುಷ್ ಆಪ್ಷನ್ಸನ್ನು ಸೆಲೆಕ್ಷನ್ ಮಾಡ್ಕೊಂಡು ಈ ಒಂದು ಇನ್ಸೈಡಲ್ಲಿ ಕ್ಲಿಕ್ ಮಾಡಿ ಸ್ನೇಹಿತರೆ, ಒಂದು ಏರೋ ಮಾರ್ಕ್ ಅನ್ನೋದು ಓಪನ್ ಆಗಿ ಬರುತ್ತೆ ನಮಗೆ. ಆ ಒಂದು ಏರೋ ಮಾರ್ಕನ್ನು ಯೂಸ್ ಮಾಡ್ಕೊಂಡು ನಾವು ಎಕ್ಸ್ಟೆಂಡ್ ಮಾಡ್ಕೊಬೇಕು ಇವಾಗ. ಸೊ ನೋಡಿ ಈ ರೀತಿ ಒಂದು ಏರೋ ಮಾರ್ಕ್ ಬಂದಿದೆಯಲ್ಲ, ಸೊ ಏರೋ ಮಾರ್ಕ್ ಯೂಸ್ ಮಾಡ್ಕೊಂಡು ನಾವು ಎಕ್ಸ್ಟೆಂಡ್ ಮಾಡ್ಕೊಬೇಕು. ಸೊ ಇಲ್ಲಿ ಸ್ವಲ್ಪ ಸ್ಲೋ ಆಗುತ್ತೆ, ಯಾಕಂದರೆ ಇದು ಸಿಸ್ಟಮ್ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ಸೊ ನೀವು ಏನು ಮಾಡ್ತೀವಿ ಅಂದರೆ ಫಸ್ಟಿಗೆ ಐಸೋಮೆಟ್ರಿಕ್ ವ್ಯೂವಲ್ಲಿ ಫಿಕ್ಸ್ ಮಾಡ್ಕೊಂಡು, ಸೊ ಈ ರೀತಿ ಫುಲ್ ಪುಷ್ ಆಪ್ಷನ್ಸನ್ನು ಸೆಲೆಕ್ಷನ್ ಮಾಡ್ಕೊಂಡು ಸ್ವಲ್ಪ ಈ ಒಂದು ಏರೋ ಮಾರ್ಕನ್ನು ಮೇಲಕ್ಕೆ ಡ್ರ್ಯಾಗ್ ಮಾಡಿ. ಸೊ ನೋಡಿ ಸ್ವಲ್ಪ ಮೇಲಕ್ಕೆ ಡ್ರ್ಯಾಗ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಬರುತ್ತೆ. ಸೊ ಅಗೇನ್ ಇನ್ನೊಮ್ಮೆ ನಿಮಗೆ ನೀಟಾಗಿ ತಿಳಿಸ್ಕೊಡ್ತೀನಿ, ಜಸ್ಟ್ ಅ ಮಿನಿಟ್ ಸ್ನೇಹಿತರೆ. ಇದು ಮೇನ್ ಇಂಪಾರ್ಟೆಂಟ್ ಸ್ಟೆಪ್ ನಮಗೆ. ಸೊ ನೋಡಿ ಫುಲ್ ಪುಷ್ ಆಪ್ಷನ್ಸ್ ತಗೊಂಡು ಇನ್ಸೈಡ್ ಮಾತ್ರ ಪೋರ್ಷನ್ ಸೆಲೆಕ್ಷನ್ ಮಾಡ್ಕೊಂಡು ಏರೋ ಮಾರ್ಕ್ ಮೇಲೆ ಡ್ರ್ಯಾಗ್ ಮಾಡಿ. ಸೊ ಫಸ್ಟಿಗೆ ಐಸೋಮೆಟ್ರಿಕ್ ವ್ಯೂವಲ್ಲಿ ಫಿಕ್ಸ್ ಮಾಡ್ಕೊಂಡ್ರೆ ನೀಟಾಗಿ ಬರುತ್ತೆ. ಸೊ ಇಲ್ಲಿ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗುತ್ತೆ, ಈಸಿ ಇದೆ ಬಟ್ ತುಂಬ ಸ್ಲೋ ಆಗುತ್ತೆ, ಇಲ್ಲಿ ಸಿಸ್ಟಮ್ ಮೇಲೆ ಡಿಪೆಂಡ್. ಸೊ ಈ ರೀತಿ ಮಾಡೆಲನ್ನು ಕ್ರಿಯೇಟ್ ಮಾಡಿ ನೆಕ್ಸ್ಟ್ ನಾವು ಇದರ ಮೇಲೆ ಪ್ರೋಗ್ರಾಮಿಂಗನ್ನು ಡಿಸ್ಕಷನ್ ಮಾಡ್ಕೊತ ಹೋಗೋಣ. ಸೊ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಆ್ಯಂಡ್ ಸೊ ನಮ್ಮ ಆನ್ಲೈನ್ ರೆಕಾರ್ಡೆಡ್ ಕ್ಲಾಸಸನ್ನು ಜಾಯಿನ್ ಮಾಡಿ, ಅದರಲ್ಲಿ ಇನ್ನೂ ನಿಮಗೆ ಕ್ಲಿಯರ್ ಆಗಿ ಡೀಟೇಲ್ ಆಗಿ ಅನಾಲಿಟಿಕ್ ಮಾಡಿ ಎಕ್ಸ್ಪ್ಲನೇಷನ್ ಇರುತ್ತೆ. ಓಕೆ, ಸೊ ಥ್ಯಾಂಕ್ ಯು.